50 ಕೋಟಿ ಕೇಸ್ ಏನಿದಾವಂತೆ ಖುಲಾಸೆ ಮಾಡ್ಬೇಕಾದ್ರೆ 132 ವರ್ಷ ಬೇಕಂತ. ಈ MLA MP ಭೇಟಿ ಆಗ್ಬೇಕಂದ್ರೆ ನೀವು ಐಶ್ವರ್ಯ ಟ್ರಂಪ್ ಭೇಟಿ ಆಗ್ಬೋದು, ಯೂನಿಯನ್ ಭೇಟಿ ಆಗಲ್ಲ. ಈ ಪೊಲೀಸರಿಂದ ಈ ಪುಡಾರಿ ರಾಜಕಾರಣಿಗಳನ್ನ ತಪ್ಪಿಸ್ಕೊಳ್ಳೋದು ಏನು ಈಸಿ ಇಲ್ಲ ಸರ್. ಒಬ್ಬ MLA ಇವರೆಲ್ಲ ಗಲ್ಲಿ ರೌಡಿ ಇಲ್ಲ ರೌಡಿ, ಆಮೇಲೆ ವಿಧಾನಸೌಧದಲ್ಲಿ MLA ಕೊಲೆ ಮಾಡಿದ ವ್ಯಕ್ತಿಗೆ 25 ವರ್ಷ ಬಿಟ್ಟು ಶಿಕ್ಷೆ ಮಾಡ್ತಾರೆ. ಒಂದು ಸತ್ಯ 10 ವರ್ಷ ಆಗಿರುತ್ತೆ. ಈ ಪೊಲೀಸರಿಂದ ಈ ಪುಡಾರಿ ರಾಜಕಾರಣಿಗಳನ್ನ ತಪ್ಪಿಸ್ಕೊಳ್ಳೋದು ಏನು ಈಸಿ ಇಲ್ಲ ಸರ್. ಚಕ್ರವ್ಯೂಹ ಚಾನ್ಸೇ ಇಲ್ಲ ಅದನ್ನ. ನೀವು ಒಬ್ಬ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ರೆ ಕೇಸ್ ಕೊಟ್ಟವನು ದುಡ್ಡು ಕೊಡ್ಬೇಕು, ಕೇಸ್ ಹಾಕ್ಸ್ಕೊಂಡವನು ದುಡ್ಡು ಕೊಡ್ಬೇಕು. ಇಬ್ರು ಎಮ್ಮೆ ಹಿಂಡಿದಂಗೆ ಹಿಂಡ್ತಾರೆ ಪೊಲೀಸ್ ಸ್ಟೇಷನಲ್ಲಿ. ನಾ ಭಾಳ ಸ್ಟೇಷನ್ಗೆಲ್ಲ ಹೋಗಿದ್ದೀನಿ, ಬೇರೆ ಬೇರೆ ಕಂಪ್ಲೇಂಟ್ ಆದಾಗ ಹೋಗಿದ್ದೀರಾ? ಸುಮಾರು ಸರಿ ಹೋಗಿದ್ದೀನಿ. ಪೊಲೀಸರ ಜೊತೆ ನಮಗೆ ಟಗ್ಗಾಫರ್ ಆಗಿದೆ. ನಾನು KRS ಪಾರ್ಟಿಯಲ್ಲಿ ಇದ್ದೀನಿ, KRS ಪಾರ್ಟಿ. ನಾನು MLA ಎಲೆಕ್ಷನ್ ನಿಂತಿದ್ದೆ ಸಿಂದಗಿಯಿಂದ. ನಿಂತಿದ್ರ ಆ ಪಕ್ಷದಿಂದ? ಓಕೆ, ಬಟ್ ಅವರ ವಿಚಾರಗಳಿಗೆ ಇನ್ನೂ ಮನ್ನಣೆ ಸಿಕ್ಕಿಲ್ಲ ಸಮಾಜದಲ್ಲಿ ಸ್ವಲ್ಪ. ಯಾಕೋ ಯಾಕಂದ್ರೆ ಸಮಾಜದಲ್ಲಿ ಮನ್ನಣೆ ಸಿಕ್ಕಿಲ್ಲ ಅಂದ್ರೆ ಸಮಾಜದವ್ರು ಮನ್ನಣೆ ಕೊಟ್ಟಿಲ್ಲ ಅಂತ. ಮನ್ನಣೆ ಅವರು ಯೋಚನೆಗಳು ಶ್ರೇಷ್ಠವಾಗಿದ್ದಾವೆ, ಬಟ್ ಭ್ರಷ್ಟಲ್ಲಿ ತುಂಬ ಹೋಗಿರೋ ಇವರಿಗೆ ಅರ್ಥ ಆಗ್ತಾ ಇಲ್ಲ. ಈಗ ಜನ ಭ್ರಷ್ಟರಾಗಿದಾರಲ್ಲ ಸರ್. ಅದೇ ಜನಗಳಿಗೆ ಅರ್ಥ ಆಯ್ತಿಲ್ಲ. ಅರ್ಥ ಆಗ್ತಾ ಇಲ್ಲ ಅಂದ್ರೆ ಅರ್ಥ ಆದ್ರೂ ಅವ್ರಿಗೆ ಏನಾಗಿದೆ, ಒಂಥರ ಹಿಪ್ನೋಟಿಸಮ್ ಕಲ್ಟ್ ಅಂತಾರೆ. ಒಂದು ಮನಸ್ಥಿತಿಗೆ ಅವ್ರು ಹೋಗ್ಬಿಟ್ಟಿರ್ತಾರೆ. ಅವ್ರೇನು ಬಂದು ಏನು ಮಾಡ್ತಾರೆ ಅಂತ. ಕಷ್ಟ ಆದರೆ ಈ KRS ಪಾರ್ಟಿಯವರೇ ಬೇಕು, ತೊಂದರೆ ಆದರೆ ಪೊಲೀಸ್ ಸ್ಟೇಷನ್ ಬೇಕಾದರೆ KRS ಪಾರ್ಟಿಯವ್ರು ಬೇಕು, ಯಾವುದೋ ಆಫೀಸಲ್ಲಿ ಭ್ರಷ್ಟಾಚಾರ ಆಗ್ತಾರೆ KRS ಪಾರ್ಟಿ ಬೇಕು. ಓಟ್ ಹಾಕೋದು ಈ BJPಗೆ, ಕಾಂಗ್ರೆಸ್ಗೆ, JDSಗೆ. ನಿಜವಾಗ್ಲಿ ಪ್ರಾಮಾಣಿಕರಿಗೆ. ಈಗ ನಮ್ಗೆ ಇರ್ತಾರೆ, ನಾವು ಈಗ ಹೋರಾಟ ಮಾಡ್ತಾ ಇದೀವಿ, ಏನೋ ಧ್ವನಿ ಎತ್ತಾ ಇದೀವಿ ಪೊಲೀಸ್ ವಿರುದ್ಧ, ನಮಗೆ ಫೋನ್ ಮಾಡೋದು. ಕಷ್ಟದಲ್ಲಿ ಬೇಕಷ್ಟೇ, ನೀವು ಹಾಳಕ್ಕೆ ಬೇಕಿಲ್ಲ. ಇಲ್ಲ, ನೀವು ಹೋರಾಟಗಾರ ಮಾಡ್ಕೊಂಡಿರ್ಬೇಕು ಹೊರತಾಗಿ ನಿಮ್ಮೊಂದು ಪಕ್ಷ ಅಂತ ಪರಿಗಣಿಸಿಲ್ಲ ಅವರು. ಹೋರಾಟಗಾರರು ಆ ಲೆವೆಲ್ಗೆ ಜನ ಈಗ ಕೆಲಸ ಮಾಡೋದು ಹಾಗೆ ನೋಡಿ. ನಾನು ಇಷ್ಟು ವರ್ಷ 42 ವರ್ಷ ಆದರೂ ಒಂದು MLAಗೆ ನಾನು ಫೋನ್ ಮಾಡಿಲ್ಲ, ಒಂದು MLA ಕಡೆಯಿಂದ ಒಂದು ಸಹಾಯ ತೊಗೊಂಡಿಲ್ಲ, ಒಂದು MLA ಸಹಾಯನೂ ಮಾಡಿಲ್ಲ. ಅಂದರೆ ನನಗೇನು ಮಾಡೋದು ಅವಶ್ಯಕತೆ ಇಲ್ಲ. ಈ ಜನರಿಗೆ MLAಗೂ ಸಂಪರ್ಕನೇ ಇಲ್ಲ ಸರ್. ನಾನು ಉತ್ತರ ಕರ್ನಾಟಕದವನಾಗಿರೋದ್ರಿಂದ ಈ MLA MP ಭೇಟಿ ಆಗ್ಬೇಕಂದ್ರೆ ನೀವು ಒಂಥರ ಅದ್ಭುತನೇ, ಐಶ್ವರ್ಯ. ನಮ್ಮ ಜನನು ಹಾಗೆ ಟ್ರಂಪ್ ಭೇಟಿ ಆಗ್ಬೋದು, ಯೂನಿಯನ್ ಭೇಟಿ ಆಗಲ್ಲ. ಈಗ ಒಬ್ಬ MLA ಬಂದಂದ್ರೆ ನಮ್ಮ ಏರಿಯಾದಲ್ಲಿ ಅವನಿಗೆ ನಮಸ್ಕಾರ ಮಾಡಿ ಅವ್ನ ಹೆಗಲ ಮೇಲೆ ಕೈ ಹಾಕ್ತಾನೆ, ತಲೆ ಮೇಲೆ ಕೈ ಇಡ್ತಾನೆ, ಒಂದು ಫೋಟೋ ತೊಗೊಂಡು ನಾವು ಫೇಸ್ಬುಕ್ಕಲ್ಲಿ ಹಾಕೋದೇ ಒಂದು ದೊಡ್ಡ ಸಾಧನೆ ಅಂದ್ಕೊಂಡ್ಬಿಟ್ಟಿದ್ದೀವಿ. ಸೆಲೆಬ್ರಿಟಿ ಅವನು. ಬಂದ ತಕ್ಷಣ ನಮ್ಮ ಮನೆಗೆ ಬನ್ನಿ ಸರ್, ಕಾಲು ಹಿಡಿ, ಏನು ನಡೆದಾಡು ಅಂಬೇಡ್ಕರ್ ತರ ಇದ್ದಂಗೆ ಅವರು. ಆ ಲೆಕ್ಕ ತರ ಆಡ್ತಾರೆ. ನಿಜವಾದ ಅಂಬೇಡ್ಕರ್ರೇ ಬೇರೆ, ಅಂಬೇಡ್ಕರ್ ಆದರ್ಶಗಳೇ ಬೇರೆ. ಇವರು ತಿರುಬೋಕಿಗಳು. ಇವರೆಲ್ಲ ಗಲ್ಲಿ ರೌಡಿ, ತಾಲೂಕು ರೌಡಿ, ಜಿಲ್ಲಾ ರೌಡಿ, ಆಮೇಲೆ ವಿಧಾನಸೌಧದಲ್ಲಿ MLA, ಮಿನಿಸ್ಟ್ರು, ಈ ತರ ಆಗಿ ಬಂದಿರೋ ಇವ್ರ ಕೆಟಗರಿನೇ ಇದೆಯಂಥದ್ದು. ADR ರಿಪೋರ್ಟ್ ಪ್ರಕಾರ ತೆಗೆದ್ರೆ 70% ಜನ ಕ್ರಿಮಿನಲ್ಸ್ ಇರೋಂಥದ್ದು ಪೊಲಿಟಿಕ್ಸಲ್ಲಿ. ಅಂದರೆ ಅದು ಒಂದು ಸರ್ವೆ ಇದೆ, 70% ಜನ ಅವರೇ ಇರೋಂಥದ್ದು. ಬರೀ ಕೊಲೆಗಳ ಕಾನೂನು ಇಲ್ವಾ ಎಲ್ಲೂ? ಕಾನೂನು ಹೇಗಂದ್ರೆ ನಮ್ಮ ಜುಡಿಷಿಯಲ್ ಬಗ್ಗೆ ಮಾತಾಡಬಾರ್ದು, ನ್ಯಾಯಾಲಯ ಬಗ್ಗೆ, ನ್ಯಾಯಾಧೀಶರ ಬಗ್ಗೆ ಮಾತಾಡುವಂಥದ್ದು ಅಪರಾಧ, ಅದು ಕರೆಕ್ಟು. ಬಟ್ ಜುಡಿಷಿಯರಿ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ. ಇವತ್ತು ನೀವು ಕೊಲೆ ಮಾಡಿದ ವ್ಯಕ್ತಿಗೆ 25 ವರ್ಷ ಬಿಟ್ಟು ಶಿಕ್ಷೆ ಮಾಡ್ತಾರೆ. ಒಂದು ಸತ್ಯ 10 ವರ್ಷ ಆಗಿರುತ್ತೆ, ಆವಾಗ ಶಿಕ್ಷೆ ಮಾಡ್ತಾರೆ. ಇದು ಜುಡಿಷಿಯರಿ ಇರೋಂಥದ್ದು ಸರ್. ನ್ಯಾಯ ಅಪರಾಧಿನೇ ಸತ್ತೋಗಿರ್ತದೆ ಅಷ್ಟೊತ್ತಿಗೆ. ಅಪರಾಧಿ ಸತ್ತೋಗಿರ್ತಾನೆ, ಅಪರಾಧಿ ಎಪ್ಸ್ಕೊಂಡಂಗಿರ್ತಾನೆ. ನಿಜವಾಗ್ಲೂ ನಾನು ಜುಡಿಷಿಯರಿಗೆ ತುಂಬ ಹತ್ತಿರದಿಂದ ಬೇರೆ ಬೇರೆ ಕೇಸ್ಗಳ ವಿಚಾರಕ್ಕೆ ಹೋದಾಗ ಗೊತ್ತಾಗಿರೋಂಥದ್ದು, ಕೇಸ್ ಹಾಕೊಂಡು ಅವನು ಕೇಸ್ ಯಾರು ಹಾಕ್ತಾರಲ್ಲ ಅವನು ಸಫರಿಂಗ್ ಆಗ್ತಾನೆ. ಹಾಕಿಸ್ಕೊಂಡವನು ಬಿಡಿ, ಹಾಕಿಸ್ಕೊಂಡವನು ಹೊಡೆದಿರ್ತಾನೆ, ಅವನು ಬರ್ತಾನೆ, ಇವನು ಸಫರ್ ಆಗ್ತಾನೆ ಸರ್. ತಾರೀಖ್ ಪೇ ತಾರೀಖ್ ಡೇಟ್ ಹಾಕ್ತಾನೆ ಇರ್ತಾರೆ. ಯಾಕೆ ಡೇಟ್ ಹಾಕ್ತಾರೆ, ಏನಕ್ಕೆ ಹಾಕ್ತಾರೆ ಅನ್ನೋದು ಇಲ್ವೇ ಇಲ್ಲ. ಒಂದು ಮೊನ್ನೆ ಯಾವುದೋ ಹೇಳ್ತಾ ಇದ್ರು ಒಬ್ರು, ಈಗ ನಮ್ಮ ಕೇಸ್ಗಳು 130 ಎಷ್ಟು ಕೇಸ್ಗಳು, 50 ಕೋಟಿ ಕೇಸ್ ಏನಿದಾವಂತೆ. 50 ಕೋಟಿ. ಆ ಕೇಸ್ಗಳನ್ನ ನೀವು ಖುಲಾಸೆ ಮಾಡ್ಬೇಕಾದ್ರೆ 132 ವರ್ಷ ಬೇಕಂತೆ. ಕೇಸ್ ಅಷ್ಟೇ ನಮ್ಮ ಜೀವಿತಾವಧಿ ಇಲ್ಲ, 132 ವರ್ಷ. ಅಷ್ಟು ದಿವಸ ಹತ್ತುವಾಗ ಅವ್ರ ಮೊಮ್ಮಕ್ಕಳು ಬಂದಿರ್ತಾರೆ. ಹಾಗಾಗಿ ಜನ ಯಾಕೆ ಹೆದರ್ತಾರಂದ್ರೆ, ಈ ಪೊಲೀಸ್ ಕೇಸ್ ಆಗಲಿ, ಈ ಯಾರ ವಿರುದ್ಧ ಹೋರಾಟ ಆಗಲಿ, ಕೇಸ್ಗಳಿಗೆ ಹೆದರ್ತಾರೆ. ಮತ್ತು ಪರಿಸ್ಥಿತಿ ಹಂಗಿದೆ, ಓಡಾಡಿಸ್ತಾರೆ. ಇಡೀ ಈ ಪೊಲೀಸ್ ಸ್ಟೇಷನಲ್ಲಿ ಇರೋದು 70% ಕೇಸ್ ಎಲ್ಲ ಸುಳ್ಳೆ ಕೇಸ್ ಹಾಕೋಂಥದ್ದು. ದುಡ್ಡು ಕೊಟ್ಟರೆ ನಿಮ್ಮ ಮೇಲೆ ಕೇಸ್ ಹಾಕ್ತಾರೆ. ಅವನು ಅಂತ ಏನು ಇಲ್ವೇ ಇಲ್ಲ, ಆಗಿರ್ಬೇಕು ಅಂತ ಏನು ಇಲ್ವೇ ಇಲ್ಲ. ನಾವು ಜಾಗದಲ್ಲಿ ಘಟನೆಯಲ್ಲಿ ಇಲ್ಲದ್ರು ಸುಳ್ಳು ಕೇಸ್ ಹಾಕ್ತಾರೆ ಪೊಲೀಸರು. ಇಂಥವು ಸಾಕಷ್ಟು ಎಕ್ಸಾಂಪಲ್ಸ್ ಇದೆ ಸರ್. ಬಟ್ ತುಂಬಾ ಬೇಕು. ಅಲ್ಲೆಲ್ಲ ರೈತರ ಪ್ರೊಟೆಸ್ಟ್ ಅಲ್ಲಿ ಗುರ್ಲಾಪುರದಲ್ಲಿ, ಅಲ್ಲಿ ಬೆಳಗಾವಿ ಹತ್ರ ನಡೀತಾ ಇರುತ್ತೆ. ಅವನು ಡೆಲ್ಲಿಯಲ್ಲಿ ಇದ್ದಾನೆ, ಒಬ್ಬ ರೈತ. ಅವನ ಮೇಲೆ ಇಲ್ಲಿ ಇದಕ್ಕೆ ಟ್ರ್ಯಾಕ್ಟರ್ಗೆ ಬೆಂಕಿ ಹಾಕಿದಾನಂತ ಕೇಸ್ ಅವನ ಮೇಲೆ. ನಾನು ಡೆಲ್ಲಿಯಲ್ಲಿ ಇದೀನಿ ಅಂತ ಫೇಸ್ಬುಕ್ ಅಲ್ಲಿ ಲೈವ್ ಮಾಡ್ತಾನ ಅವನು. ನಾನು ಇಲ್ವೇ ಇಲ್ಲ ಜಾಗದಲ್ಲಿ ಅಂತ. ಅಂದ್ರೆ ಅರ್ಥ ಎಲ್ಲಿದೆ? ಅಂದ್ರೆ ಪೊಲೀಸ್ನವ್ರಿಗೆ ಇರಬೇಕಾದ ಮಾನವೀಯತೆ ಅದು. ಪೊಲೀಸ್ ಸರ್, ಇವತ್ತಿನ ಪೊಲೀಸೇ ಬೇರೆ. ಬ್ರಿಟಿಷ್ ಪೊಲೀಸ್ ಇದ್ದಂಗೆ ಅವರು.
ದರ್ಪ ದೌರ್ಜನ್ಯ ನಿಮಗೆ ಗೊತ್ತಿದೆ. ಈಗ ಪೊಲೀಸರು ನೋಡಿ, ಟೋಟಲು 42 ಜನ ಪೊಲೀಸರನ್ನ ಸಸ್ಪೆಂಡ್ ಮಾಡಿದ್ದಾರೆ ಹೋದ ತಿಂಗಳಲ್ಲೇ. 7 ಜನ ಸಬ್ ಇನ್ಸ್ಪೆಕ್ಟರ್ಸನ್ನ ಕೊಲೆ ನೋಡಿ. ಮೊನ್ನೆ 7 ಕೋಟಿ ರಾಬರಿ ಆಯ್ತಲ್ಲ, 7 ಕೋಟಿ ದುಡ್ಡು ಹೊಡ್ಕೊಂಡು ಬಂದಾಗ ಅದ ಪೊಲೀಸು ಯಾರೋ ಒಬ್ಬ ಹುಡುಗಿನ ಒಬ್ಬ ರೇಪ್ ಕೇಸಲ್ಲಿ ಎಲ್ಲಿ ಈ ಕಡೆ ದೇವನಹಳ್ಳಿ ಹತ್ರ ಪೋಕ್ಸೋ ಕೇಸು, ರೇಪ್ ಕೇಸ್, ಅದು ಪೋಕ್ಸೋ ಕೇಸಲ್ಲಿ ಅದನ್ನು ಚಾರ್ಜ್ ಶೀಟ್ ಮಾಡೋದಕ್ಕೆ ಒಬ್ಳು ದುಡ್ಡು ಕೇಳಿದ್ಲು. ಈ ಥರದನ್ನ ಪೊಲೀಸರೇ ಕ್ರೈಮ್ ಅಂದರೆ ಪೊಲೀಸ್ ಅಂದರೆ ಕ್ರೈಮು. ಈ ಕಳ್ಳರು ಪೊಲೀಸರು ಒಂದು ಗೊತ್ತಾಯ್ತಿಲ್ಲ. ಈಗ ಮೊದಲೆಲ್ಲ ಒಂದು ಕಾಲ ಇತ್ತು, ರೌಡಿಗಳು ಈ ಮಾಫಿಯಾನ ಇದೆಲ್ಲ ಹ್ಯಾಂಡಲ್ ಮಾಡ್ತಾರೆ. ಇವಾಗ ಪೊಲೀಸೇ ಒಂದು ಮಾಫಿಯಾ. ಅದೇ ಪೊಲೀಸ್ ಮಾಫಿಯಾನ ನಡೀತಾರಂಥದ್ದು, ಪೊಲೀಸ್ ಅಂಧ ದರ್ಬಾರ ನಡೀತಾರಂಥದ್ದು. ನಿಜವಾಗ್ಲೂ ಪೊಲೀಸರು ಬೆರಳೆಣಿಕಷ್ಟು ಸಿಗ್ತಾರೆ ಸರ್. ನಾನು ಹಿಂಗೆ ಹೇಳ್ತಾ ಇದ್ರೆ ಇವನು ಪೊಲೀಸ್ ವಿರೋಧಿ, ಪೊಲೀಸ್ ದ್ವೇಷಿ ಅಂತ ಮಾತಾಡ್ತಾರಂತ ಪೊಲೀಸರು. ನಾನು ಪೊಲೀಸ್ ದ್ವೇಷಿ ಅಲ್ಲ, ಪೊಲೀಸ್ ವಿರೋಧಿ ಅಲ್ಲ. ಪೊಲೀಸರು ಭ್ರಷ್ಟಾಚಾರ, ಅನಾಚಾರ, ನೀಚತನ, ದುಷ್ಟತನನೇ ಹೇಳ್ತಾರಂಥದ್ದು. ಇದಕ್ಕೊಂದು ಎಂಡ್ ಏನಿದೆ ಎಂಡ್ ಸರ್? ಪೊಲಿಟಿಕಲ್ ವಿಲ್ ಪವರ್ ಬೇಕು ಸರ್, ರಾಜಕಾರಣಿ ಇಚ್ಛಾಶಕ್ತಿ ಬೇಕು. ಆತ ಒಬ್ಬ ದೇವರಾಗಬೇಕು. ಬೆಂಗಳೂರು ಕಮಿಷನರ್ ಆಗ್ಬೇಕಂದ್ರೆ 50 ಕೋಟಿ 100 ಕೋಟಿ ಕೊಟ್ಟು ಬರ್ಬೇಕು. ಹೌದಾ? ಒಬ್ಬ DC ಆಗ್ಬೇಕಂದ್ರೆ 2 ಕೋಟಿ 3 ಕೋಟಿ ಕೊಡಬೇಕು. ಒಬ್ಬ ಇನ್ಸ್ಪೆಕ್ಟರ್ 30 ಲಕ್ಷ 40 ಲಕ್ಷ ಕೊಡ್ಬೇಕು. ಯಾಕಂದ್ರೆ ನಮ್ಮ ಮನೆಯಲ್ಲೇ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ಲಿ ಇರೋರು. ದಿನ ಡಿಸ್ಕಷನ್ ಆಗೋಂಥದ್ದು ಇದನ್ನು. ಹೌದಾ? ಇಲ್ಲದೇ ಇದ್ರೆ ಇಲ್ಲ, ಅವನು ಆಯಕಟ್ಟಿಗೆ ನೀರು ಇಲ್ದಿರೋ ಜಾಗಕ್ಕೆ ಅವನಿಗೆ ಬೀದರ್ಗೆ ಹಾಕ್ರಿ, ಮಸ್ಕಿಗೆ ಹಾಕಿ, ಅದು ನೀರಲ್ಲಿ ಜಾಗಕ್ಕೆ ಹಾಕ್ತಾರೆ ಅವ್ನಿಗೆ. ಹಂಗಾರೆ ದುಡ್ಡು ಇಲ್ದಾರೆಲ್ಲ ಅಲ್ಲ ಅವ್ರು. ಎಕ್ಸಿಕ್ಯೂಟಿವ್ ಪೋಸ್ಟ್ ಬೇರೆ, ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್. ದುಡ್ಡು ಇಲ್ದಿರೋ ಅವ್ರು ಬೇರೆ ಎಲ್ಲ ಕೂತ್ಕೋಬೇಕು ಅವರು. ಸುಮ್ ಕೂತಿರ್ತಾರೆ. ಹೌದು, ಇದು ಸ್ಥಿತಿ. ಆಯ್ತು. ಬಟ್ ನಿಮ್ಮ ಡ್ಯೂಟಿ ಕೂಡ ನೀವು ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ರಿ, ಸೊ ಅಲ್ಲೇನೋ ನಡೀತು, ಆಮೇಲೆ ಇದನ್ನು ಶುರು ಮಾಡಿದ್ರಿ, ಏನು ಕತೆ ಅದು? ಒಂದು ದಿನ ನಾನು ನನ್ನ ಮನೆಯಿಂದ ಹೊಸೂರು ರೋಡಲ್ಲಿ ಸಿಂಗ್ಸಂದ್ರ ಅಂತ ಒಂದು ಸ್ಟಾಪ್ ಇದೆ, ಒಂದು ಆಕ್ಸಿಡೆಂಟ್ ಆಗಿತ್ತು. ನನ್ನ ಕಾರಲ್ಲಿರೋ ಫಸ್ಟ್ ಏಡ್ ಬಾಕ್ಸಿಂದ ನಾನು ಆ್ಯಸ್ ಯೂಶುವಲ್ ಆಗಿ ಜನರು ಏನು ಮಾಡ್ತಾರೆ, ಒಂದು ಫಸ್ಟ್ ಏಡ್ ಮಾಡಿ ಅವನು ನಿಯರ್ ಬೈ ಇರೋ ಹಾಸ್ಪಿಟ್ಲಿಗೆ ನಿಮ್ಮ ಕಾರಲ್ಲಿ ಯಾವಾಗಲೂ ಇಟ್ಕೊಂಡಿದ್ದೆ? ನನಗೋಸ್ಕರ ಇಟ್ಕೊಂಡಿದ್ದೆ. ನನಗೋಸ್ಕರ ಒಂದು ಫಸ್ಟ್ ಏಡ್ ಬಾಕ್ಸನ್ನ ಇಟ್ಕೊಂಡಿದ್ದೆ. ನಾನು ಅವತ್ತು ಅದನ್ನು ಅವ್ನಿಗೆ ಡ್ರೆಸ್ಸಿಂಗ್ ಮಾಡಿ ನಿಯರ್ ಇರೋ ಹಾಸ್ಪಿಟ್ಲಿಗೆ ಕಳಿಸಿದೆ. ಅಡ್ಮಿಷನ್ ಮಾಡಿ ನಾನು ಹೋದೆ. ಅಲ್ಲಿ ಒಂದು ಡೈರಿಯಲ್ಲಿ ನನ್ನ ಹೆಸರು ಬರೆದಿದೆ. ಅವರು ಒಬ್ಬರೇ ಮಗ, ಅವ್ರಿಗೆ ನನಗೆ ಗೊತ್ತಿಲ್ಲ ಅವ್ರು ಯಾರು ಅಂತ. ಹಾದಿಗೆ ಹೋಗೋರು ಯಾರಾದ್ರೂ ಫಸ್ಟ್ ಏಡ್ ಮಾಡೋದಾಗ್ಲೋ, ಆಟೋ ಕರ್ಸೋದಾಗ್ಲೋ, ಆಂಬುಲೆನ್ಸ್ ಕರ್ಸೋದಾಗ ಮಾಡ್ತಾರೆ. ಮಾಡಿ ನನ್ನ ಹಾಸ್ಪಿಟ್ಲಿಗೆ ನಾನು ಹೋದೆ. ಮಾರನೇ ದಿನ ಅವ್ರ ತಾಯಿ ಅಲ್ಲಿ ನಂಬರ್ ಬರ್ದಿದ್ನಲ್ಲ, ನನ್ನ ನಂಬರ್ಗೆ ಫೋನ್ ಮಾಡಿಬಿಟ್ಟು, ಡಾಕ್ಟ್ರೇ ನಿಮ್ಮನ್ನು ನನಗೆ ಫೋನ್ ಮಾಡ್ಬೇಕಂದ್ರೆ ಭೇಟಿ ಆಗ್ಬೇಕು ನಿಮ್ಮನ್ನು ಅಂತಂದರು. ಯಾರು ನೀವು? ಅದಿಲ್ಲ, ನಮ್ಮ ಮಗನ ಅಲ್ಲಿ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿದಿರಲ್ಲ ನಾವು, ಅವ್ರ ತಾಯಿ ಮಾತಾಡ್ತಾ ಇರೋದು, ನಮ್ಮ ಮಗನ ಪ್ರಾಣ ಉಳಿಸಿದ್ದೀರಾ, ನಿಮ್ಮನ್ನು ಭೇಟಿ ಆಗಬೇಕು. ಏನಿಲ್ಲ ಬಿಡಿ, ನಾನು ಮಾಡೋದೇನು ಎಲ್ಲರೂ ಮಾಡೋದೇ ಮಾಡಿದ್ದೀನಿ ಅಂದ್ರೂ ಅವರು ಕೇಳಿ ನಮ್ಮ ಹಾಸ್ಪಿಟ್ಲಿಗೆ ಬಂದು ಮಧ್ಯಾಹ್ನ 1:30-2 ಗಂಟೆ ಆಗಿತ್ತು. ಊಟ ಮಾಡ್ತಾಯಿದ್ದೆ. ಊಟ ಮಾಡಿದ್ಮೇಲೆ ಅವ್ರ ತಾಯಿ ನಮ್ಮ ತಾಯಿ ಅಷ್ಟೇ ಏಜ್ದವರು. ನಾನು ಊಟ ಆದಮೇಲೆ ಹಿಂಗೆ ಕಾಲಿಗೆ ನಮಸ್ಕರಿಸಿ ನನ್ನ ಮಗನ ಪ್ರಾಣ ಉಳಿಸಿರಂದ್ರೆ ನನಗೊಂಥರ ಫೀಲ್ ಆಯಿತು, ಕೃತಜ್ಞತೆ ಅವರು. ಬಟ್ ಆದರೆ ಅವ್ರು ಕಾಲು ಮುಟ್ಟಿದಾಗ ನಾನು ಒಂಥರ ಚೂರು ಅನ್ನಿಸ್ತು. ಅಯ್ಯೋ, ನಮ್ಮ ತಾಯಿ ಏಜ್ದವರು ಅವರು. ಅದಕ್ಕಾಗಿ ನಾನು ಕಾರಲ್ಲಿ ಇಷ್ಟು ಫಸ್ಟ್ ಏಡನ್ನೇ ಇಷ್ಟು ಇಂಪಾರ್ಟೆನ್ಸ್ ಮಾಡ್ತಾ ಇರುವಾಗ ನನ್ನ ಕಾರನ್ನು ಯಾಕೆ ಕನ್ವರ್ಟ್ ಮಾಡಬಾರ್ದು ಅಂದ್ಕೊಂಡ್ಬಿಟ್ಟು ಕಾರ್ ಓಡಾಡುವ ಆಸ್ಪತ್ರೆ ಮಾಡ್ಬಿಡೋಣ. ಕಾರ್ ಡಿಕ್ಕಿ ಸ್ಪೇಸಲ್ಲಿ ಡಿಕ್ಕಿ ಇರುತ್ತಲ್ಲ, BP ಅಪಟಸು, ಗ್ಲೂಕೋಮೀಟ್ರು, ಥರ್ಮಾಮೀಟ್ರು, ECG ಮಷಿನ್ನು, ಫೋಲ್ಡಿಂಗ್ ಟೇಬಲು, ಚೇರು, ಇದೆಲ್ಲನೂ ಸೆಟಪ್ ಮಾಡಿ ನಾನು ಅದನ್ನು ಡಾಕ್ಟರ್ ಆನ್ ವೀಲ್ಸ್ ಅಂತ ಒಂದು ಹೆಸರು ಇಟ್ಕೊಂಡು, ಡಾಕ್ಟರ್ ಆನ್ ವೀಲ್ಸ್, ಓಕೆ, ಚಕ್ರ ನಡೆದಾಡುವ ಡಾಕ್ಟ್ರು, ಮೊಬೈಲ್ ಡಾಕ್ಟರ್ ಆನ್ ವೀಲ್ಸ್ ಅಂತ ಕರೀತಾರೆ. ಡಾಕ್ಟರ್ ಆನ್ ವೀಲ್ಸ್ ಅಂತ. ಸೊ ನಿಮಗೆ ಒಬ್ಬ ಏನು ಆಗಿರುವ ಅಥವಾ ಮನೆಯಲ್ಲಿ ಸೀರಿಯಸ್ ಅಲ್ಲಿರೋರನ್ನ ಆಸ್ಪತ್ರೆವರೆಗೂ ಬದುಕಿಸ್ಲಿಕ್ಕೆ ಏನು ಬೇಕು ಅಷ್ಟಿದೆ. ಓಕೆ, ಬಟ್ ಮೇನ್ ಹೋಗಲೇಬೇಕು. ಬಟ್ ಮಿನಿಮಮ್ ಪ್ರೈಮರಿ ಕೇರ್ ಅಂತ ಭಾಳಷ್ಟು ಈ ಆಕ್ಸಿಡೆಂಟ್ ಆದಾಗ ಗೋಲ್ಡನ್ ಅವರ್ ಅಂತೀವಿ. 15ರಿಂದ 20 ನಿಮಿಷದಲ್ಲಿ ಆ ವ್ಯಕ್ತಿಗೆ ಪ್ರಾಥಮಿಕ ಚಿಕಿತ್ಸೆ ಕೊಟ್ಟು ಅವನನ್ನು ಹತ್ತಿರ ಹಾಸ್ಪಿಟ್ಲಿಗೆ ಕಳಿಸಿದ್ರೆ ಆವಾಗ ಪ್ರಾಣ ಉಳಿಯುತ್ತೆ. ಆ 15ರಿಂದ 20 ನಿಮಿಷ ಹೊರಟೋಗ್ಬಿಟ್ರೆ ಆಮೇಲೆ ನೀವು ಕೋಟಿ ಖರ್ಚು ಮಾಡಿದ್ರೂ ಪ್ರಾಣ ಉಳ್ಸೋಕ್ಕೆ ಚಾನ್ಸೇ ಇಲ್ಲ. ಗೋಲ್ಡನ್ ಅವರ್ಸ್ ಎಷ್ಟು? 15ರಿಂದ 20 ನಿಮಿಷ. ಆಕ್ಸಿಡೆಂಟ್ ಆದಾಗ 15ರಿಂದ 20 ನಿಮಿಷದಲ್ಲೇ ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟು ಸಾಗಿಸ್ಬೇಕು. ಈಗ ಏನಾಗ್ತಾ ಇದೆ, ಟ್ರಾಫಿಕ್ ಜಾಮು ಅಥವಾ ಆಂಬುಲೆನ್ಸ್ ಬರ್ದಿರೋದಕ್ಕೂ ಈ 15-20 ನಿಮಿಷ ಬರೀ ಟೈಮ್ ಪಾಸಲ್ಲಿ ಹೊರಟೋಗುತ್ತೆ. ಸಾವು ಆಗ್ತಾ ಇರೋಂಥದ್ದೇ ಈ ಸರ್ವಿಸ್ ಸಿಗದಿರೋದು ಕರೆಕ್ಟ್ ಟೈಮ್ಗೆ. ಆಮೇಲೆ ನೀವು ಕೋಟಿ ಖರ್ಚು ಮಾಡಿದ್ರು ಬರಲ್ಲ, ಹಾಗಿರುವಂತ ಇದು ದುಸ್ಥಿತಿ. ಸೊ ಆಮೇಲೆ ನೀವು ಒಂದು ಕಾರ್, ಅಷ್ಟೊತ್ತಿಗೆ ನಿಮ್ಮ ಹತ್ರ ಕಾರ್ ಇತ್ತು? ಹೌದು, ಇತ್ತು. ನಂದೇ ಓನ್ ಕಾರ್ ಇತ್ತು, ಮಹೀಂದ್ರ ವೆರಿಟೋ ಕಾರ್ ಇತ್ತು. ಎಷ್ಟಕ್ಕೆ ತಗೊಂಡಿದ್ರಿ ಅದು? ಅದು ಹೊಸದೇ ತಗೊಂಡಿದ್ದು, 7.5 ಲಕ್ಷ ತಗೊಂಡು. 7.5 ಲಕ್ಷಕ್ಕೆ ಒಂದು ಕಾರ್ ತಗೊಂಡಿದ್ರು. ಸೊ ಇದೇ ಕಾರಾ? ಇಲ್ಲ, ಇದು ಇನ್ನೊಂದು ಕಾರ್. ಇದು ಹೊಸದು. ಇದು ಹೊಸದು, ಅದು ಬೇರೆ ಕಾರು. ಓಕೆ, ಅವ್ರ ಕಾರ್ ಒಳಗಡೆ ಏನೇನು ವ್ಯವಸ್ಥೆ ಇದೆ ನೋಡೋಣ ಬನ್ನಿ.